ಅರವಿಂದ ಲೋಗೋ ಸರ್ ಬನ್ನಿ ಸರ್ 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 ಇದೆ ಕೊನೆ ಸರ್ ಒಂದು ರಿಯಾಕ್ಷನ್ ಸರ್ ಫೋಟೋಗ್ರಾಫರ್ ನಾವು ಒಂದು ಬಾನೆ ಕೇಳ ಒಂದು ರಿಯಾಕ್ಷನ್ ಸರ್ 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 ಇಲ್ಲಿ ಬನ್ನಿ ಸರ್ ಮುಗಿಯ ಸರ್ ಸರ್ ಬನ್ನಿ ಸರ್ ಒಂದು ನಿಮಿಷ ಸರ್ ಸರ್ ಒಂದು ರಿಯಾಕ್ಷನ್ ಒಂದು ಯಾರು ವಾಪಸ್ ಬರ್ತಾರೆ ಇಲ್ಲೇ ಇರು ಹಲೋ ಹೇಳಿ ಬಂದವ್ರಿ ಇಡ್ಲಿ ಇಲ್ಲೇ ಕಾಣುತ್ತೆ ಇದು ಒಂದು ಸಿದ್ದು ಬರ್ತಾರೆ ಮಾತಾಡ್ತಾರೆ ಹಲವು ಮಹನೀಯರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡುತ್ತಾ ಮುಂದೆ ಸಾಗ್ತಾ ಇರೋದು ಕಾಲ್ನಡಿಗೆಯ ಮುಖೇನ ನೂತನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಇಬ್ಬರು ಹಿರಿಯ ಸಚಿವರು ಇದ್ದೇ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು, ಮುನಿಯಪ್ಪನವರು. ನೋಡಿ, ಎಲ್ಲರತ್ತ ಕೈ ಬೀಸಿ ಮುಂದೆ ಸಾಗ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು. ಸೈಡ್ ಸೈಡ್ ಹಿಂಗೆ ನಾವು ಗಾಂಧಿ ಹಿಂಗೆ ನೋಡ್ರಿ ವಿಜುವಲ್ ಕೊಡು ಲೋಕ ತೆಗೆದ್ಬಿಡು ಒಳಗಡೆ ಹೋಗ್ಬೇಕಲ್ಲಿ ಸಮೀರ್ ಬಾಯ್ ಇಲ್ಲಿಂದ ಹೊರಟರು ಒಳಗಡೆ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು. ಅದಾದ ನಂತರದಲ್ಲಿ ಬಹುಶಃ ನಮ್ಮ ರಾಜ್ಯದಲ್ಲಿ ಹಿಂದೆ ಯಾವ ಮುಖ್ಯಮಂತ್ರಿಗಳು ಕೂಡ ಬಹುಶಃ ಈ ರೀತಿಯಾದಂಥ ಎಲ್ಲ ಒಂದು ನಡೆಯನ್ನು ಅನುಸರಿಸಿರಲಿಲ್ಲ ಅಂತ ಕಾಣಿಸುತ್ತೆ. ಬಿಕಾಸ್ ಅದರಲ್ಲೂ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯ್ತಲ್ಲ, ಅದೆಲ್ಲದರ ಹೊರತುಪಡಿಸಿದ್ರೆ ಒಂದು ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬಹುದು ಯಾರ್ಯಾರು ಇರಲ್ಲ ಅನ್ನುವಂಥ ಲೆಕ್ಕಾಚಾರ ಆಯಿತು. ಬಟ್ ಅದು ನಿರೀಕ್ಷೆ ಏನಿತ್ತು ಅದೇ ರೀತಿಯಾಗಿ ಒಂದು ಬದಲಾವಣೆ ಅಂತ ಅಂದರೆ ಅಥವಾ ಒಂದು ಹೊಸ ಮುಖ ಅಂತ ಅಂದರೆ ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು. ಅದನ್ನು ಹೊರತುಪಡಿಸಿ ಈಗ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಅವರೀಗ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ರು, ಗಾಂಧೀಜಿಯವರ ಪ್ರತಿಮೆ, ನೆಹರು, ಸಂಗೊಳ್ಳಿ ರಾಯಣ್ಣ, ಹೀಗೆ ಅದರಲ್ಲೂ ಹೇಳಿ ಕೇಳಿ ಮಹಾನ್ ದೈವ ಭಕ್ತ ಆಗಿರುವಂಥ ಕಾರಣಕ್ಕಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅವರು ಲೋಕಭವನಕ್ಕೆ ಬಂದಂಥ ಸಂದರ್ಭದಿಂದ ಹಿಡಿದು ಕೂಡ ಪ್ರತಿಯೊಬ್ಬರೂ ಅಂದರೆ ಅವರು ಏನೋ ಒಂದು ದೊಡ್ಡ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಈ ಮೂಲಕ. ಅದರಲ್ಲೂ ಸರ್ವಧರ್ಮದ ಮಠಾಧೀಶರು, ಸ್ವಾಮೀಜಿಗಳು ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದು. ಆಮೇಲೆ ಬಹುಶಃ ಹಿಂದೆ ನಾವು ನೋಡ್ದಂಗೆ ಯಾವುದೇ
ರಾಜಕಾರಣಿಯಾಗಿದ್ದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಬಹುಶಃ ಈ ಪರಿಯಾದಂಥ ಒಂದು ನಡೆ ಅನುಸರಿಸಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ. ಯಾಕಂತಂದರೆ ಬಿಕಾಸ್ ಅವರ ಕನಸಾಗಿತ್ತಿದ್ದು ಈ ಒಂದು ಕ್ಷಣಕ್ಕಾಗಿ, ಈ ಒಂದು ದಿನಕ್ಕಾಗಿ ಹಗಲು ರಾತ್ರಿ ಅವರು ಕಷ್ಟಪಟ್ಟಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಈ ಒಂದು ಟೈಮ್ ಬರಬೇಕು ಅಂತೇಳಿ ಸಾಕಷ್ಟು ಮಂದಿ ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾಯಿದ್ರು. ಅದರಲ್ಲಿ ಮೊದಲಿಗ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು. ಆ ಒಂದು ಕಾಲ ಘಳಿಗೆ, ಬಿಕಾಸ್ ನಾವು ಮಾಡೋವಂಥ ಕೆಲಸ ನಮಗೆ ಫಲ ಕೊಡಲಿಲ್ಲ ಅಂತಂದರೂ ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಅಂತ ನಂಬಿರುವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಸಹಜವಾಗಿ ಸಾಕಷ್ಟು ಮಂದಿ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅದರಲ್ಲೂ ಈ ರಾಜ್ಯದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಸಹಜವಾಗಿ ಜವಾಬ್ದಾರಿ ಜಾಸ್ತಿ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಸಾಕಷ್ಟು ನಿರೀಕ್ಷೆಗಳಿದೆ. ಯಾವ ರೀತಿಯಾದಂಥ ಆಡಳಿತ ನೀಡ್ತಾರೆ, ಬಿಕಾಸ್ ಜನಪರ ಆಡಳಿತ ನೀಡಬೇಕು. ಅದರಲ್ಲೂ ಬೆಂಗಳೂರಿನ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಈ ಥರದ್ದೆಲ್ಲ ಒಂದಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದಾರೆ. ಅಭಿವೃದ್ಧಿ ಕಡೆಗೆ ಈ ರಾಜ್ಯವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ನಿರಂತರವಾಗಿ ನಾನ್ ಸ್ಟಾಪ್ ಲೈವನ್ನು ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ಈ ಸಿದ್ಧತೆಗಳಿಂದ ಹಿಡಿದು ಕ್ಷಣದ ಅಪ್ಡೇಟ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಈಗ ವಿಧಾನಸೌಧಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಓಡಾಡಿದ್ದಾಗಿರ್ಬೋದು, ಅಲ್ಲಿ ಪುಷ್ಪಾರ್ಚನೆ ಮಾಡಿದ್ದಾಗಿರ್ಬೋದು, ಇದೆಲ್ಲ ನಿಜಕ್ಕೂ ಕೂಡ ಬಹುಶಃ ಹಿಂದೆ ಇಷ್ಟೊಂದೆಲ್ಲ ಯಾವ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ ನಂತರದಲ್ಲಿ ಬಹುಶಃ ಮಾಡಿರಲಿಕ್ಕಿಲ್ಲ. ಅದರಲ್ಲೂ ವಾಸ್ತು, ದೇವರು, ದೈವ ಇದೆಲ್ಲ ಭಾಳ ನಂಬಿಕೆ ಇಡುವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ತಮ್ಮ ಕನಸು ಈಡೇರಿದೆ, ಆ ಒಂದು ದಿನ ಬಂದಿದೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಒಂದು ಸರಳತೆಯನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲೂ ಅವರು ಲೋಕಭವನಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡೋದ್ವಲ್ಲ, ಎಲ್ಲ ಹಿರಿಯರ ಕಾಲಿಗೆ ಬಿದ್ದಿದ್ದು, ಅವ್ರ ಕುಟುಂಬಸ್ಥರಲ್ಲಿ ಯಾರು ಹಿರಿಯರಿದ್ದಾರೆ, ಆಮೇಲೆ ಸ್ವಾಮೀಜಿಗಳಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಈ ಒಂದು ದಿನಕ್ಕಾಗೇ ಡಿ ಕೆ ಶಿವಕುಮಾರ್ ಅವರು ವೇಟ್ ಮಾಡ್ತಾ ಇದ್ದಿದ್ದು. ಅದೇ ರೀತಿಯಾಗಿ ನೂತನ ಮುಖ್ಯಮಂತ್ರಿಯಾಗಿ ಅವರ ರಾಜ್ಯಭಾರ ಈಗ ಆರಂಭ ಆಗಿದೆ. ಜೊತೆಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಗಳಿದೆ, ಸಾಕಷ್ಟು ನಿರೀಕ್ಷೆಗಳಿದೆ. ಯಾವ ರೀತಿಯಾದಂಥ ಆಡಳಿತವನ್ನು ಡಿ ಕೆ ಶಿವಕುಮಾರ್ ಅವರು ನೀಡಬಹುದು ಅಂತೇಳಿ ಈಗ ವಿಧಾನಸೌಧಕ್ಕೆ ಬಂದಂಥ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ, ಆಮೇಲೆ ನೆಹರು ಅವರು, ಸಂಗೊಳ್ಳಿ ರಾಯಣ್ಣ, ಗಾಂಧೀಜಿಯವರ ಪ್ರತಿಮೆ, ಹೀಗೆ ಎಲ್ಲರಿಗೂ ಕೂಡ ಒಂದು ಗೌರವವನ್ನು ಸಮರ್ಪಿಸಿ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಇಂಟೆನ್ಷನ್ ಅಂತೂ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕೆ ಅಂತಂದರೆ ಹೇಳಿ ಕೇಳಿ ಹಠವಾದಿ, ಛಲವಾದಿ, ತಾವು ಅಂದ್ಕೊಂಡಿದ್ದನ್ನು ಮಾಡಿ ತೋರಿಸ್ತಾರೆ. ಅದರಲ್ಲಿ ಇವತ್ತು ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದೇ ಬೆಸ್ಟ್ ಎಕ್ಸಾಂಪಲ್. ಯಾವುದೇ ವಿಚಾರ ಆಗಿರಲಿ ತಾವು ಅಂದ್ಕೊಂಡಿದ್ದು ಆಗಲೇಬೇಕು, ಅಲ್ಲಿವರೆಗೂ ಮಾತ್ರ ಬಿಡೋದೇ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ಅಂಥ ವ್ಯಕ್ತಿ ಇನ್ನು ಮುಂದೆ ಯಾವ ರೀತಿಯಾದಂಥ ಆಡಳಿತವನ್ನು ಜನರಿಗೆ ನೀಡುತ್ತಾರೆ ಅನ್ನುವಂಥ ನಿರೀಕ್ಷೆಗಳು ಸಹಜವಾಗಿದೆ. ಅದರಲ್ಲೂ ಈ ಹೈಕಮಾಂಡ್ ನಾಯಕರು ಅಷ್ಟೇ ಈ ಮೊದಲನೇ ಹಂತದಲ್ಲಿ ಯಾರ್ಯಾರು ಮಂತ್ರಿಗಿರಿ ಸಿಕ್ಕಿದೆ ಅನ್ನುವಂಥ ಲೆಕ್ಕಾಚಾರಗಳಿತ್ತಲ್ಲ, ನಿರೀಕ್ಷೆ ಮಾಡಿದ್ದು. ಅದರಲ್ಲಿ ಒಂದಷ್ಟು ಮಂದಿ ಹೆಸರುಗಳಿಲ್ಲ, ಬಟ್ ಆಲ್ಮೋಸ್ಟ್ ನಾವೇನು ಹೇಳಿದ್ವಿ ಅದೇ ಪ್ರಕಾರವಾಗಿ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಮೊದಲ ಹಂತದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ಇವರೇ ಇರ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿಯಾಗೇ ತಲಾ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಆಮೇಲೆ ಮುಸ್ಲಿಂ ಕೋಟಾದಲ್ಲಿ ಹೀಗೆ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಯಾರಿಗೂ ಕೂಡ ಬೇಸರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ DCM ಸ್ಥಾನ ಇರೋದೇ ಇಲ್ಲ, DCM ಹುದ್ದೆ ಇರೋದೇ ಇಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಆಗಿತ್ತು. ಬಟ್ ಹಾಗೋ ಹೀಗೋ ಪಟ್ಟು ಹಿಡಿದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ DCM ಸ್ಥಾನ ಸಿಕ್ಕಿದೆ. ಅದಾದಮೇಲೆ ಎರಡನೇ ಹಂತದಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ಹಾಕ್ತಾರೆ, ಏನು ಮಾಡ್ತಾರೆ ಅನ್ನುವಂಥದ್ದು ಅದು ಇನ್ನೊಂದು ಕುತೂಹಲ. ಬಿಕಾಸ್ ಮೊದಲ ಹಂತದ ಈ ಒಂದು ಟೈಮ್ಗಾಗಿ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ವೇಟ್ ಮಾಡಿದರು.